ನಾವು ಕಾನ್ಸ್ಟೆಂಟಾಗಿ ಫೋಕಸ್ ಮಾಡಬೇಕು. ನಮ್ಮನ್ನು ನಾವು ಕ್ರಿಟಿಸೈಸ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ನಮ್ಮನ್ನೂ ಮಾಡ್ಕೊಳ್ಬಾರ್ದು, ಅನ್ಯರನ್ನೂ ಮಾಡಬಾರ್ದು. ಇದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಲ್ಲ, ಇದು ನೆಗೆಟಿವ್ ಕ್ರಿಟಿಸಿಸಮ್ ಆಗುತ್ತೆ. ಆದರೆ ತಂದೆ ತಾಯಿಗಳು, ಗುರುಗಳು ನಮ್ಮನ್ನು ಕ್ರಿಟಿಸೈಸ್ ಮಾಡದೆ ಅದು ಪಾಸಿಟಿವ್ ಕ್ರಿಟಿಸಿಸಮ್, ನಮ್ಮ ಉದ್ಧಾರಕ್ಕೋಸ್ಕರ ಮಾಡಿರ್ತಾರೆ. ಪ್ರತಿ ಸ್ಥಿತಿ ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡಿದರೆ ನಾವು ನಮ್ಮ ಮನಸ್ಸಿಗೆ ಒಂದು ಮೆಸೇಜ್ ಕೊಡ್ತೀವಿ. ನಾವು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡಿದಾಗ ನಾನು ಬೆಟರ್ ಅಂತ, ಆವಾಗಲೇ ನಾವು ಕ್ರಿಟಿಸೈಸ್ ಮಾಡೋದು. ಗುರುಗಾಗಲಿ ಅಪ್ಪ ಅಮ್ಮಂಗಾಗಲಿ ಅಹಂಕಾರ ಇರಲ್ಲ ಮಕ್ಕಳ ಜೊತೆಗೆ, ಅಥವಾ ಭಕ್ತರ ಜೊತೆಗೆ, ಅಥವಾ ಡಿಸೈಪಲ್ಸ್ ಜೊತೆಗೆ. ನಾನು ಬೆಟರು, ನಾನು ಪರ್ಫೆಕ್ಟು, ನಾನೊಂದು ಸ್ಟ್ಯಾಂಡರ್ಡ್ನ ಸೆಟಪ್ ಮಾಡಿದ್ದೀನಿ ಅಂತ ಇರಲ್ಲ. ಅದೇ ಸಾಮಾನ್ಯ ಜನರಿಗೆ ಇರುತ್ತೆ. ಕ್ರಿಟಿಸೈಸ್ ಮಾಡಬೇಕಾದ್ರೆ ನಮ್ಮ ಸ್ಟ್ಯಾಂಡರ್ಡ್ ಏನು, ಅವ್ರ ಸ್ಟ್ಯಾಂಡರ್ಡ್ ಏನು. ಆ್ಯಕ್ಚುಲಿ ಈ ಸ್ಟ್ಯಾಂಡರ್ಡ್ ರಿಯಲ್ ಅಲ್ವೇ ಅಲ್ಲ. ನೀನು ಮಾಡಿಕೊಂಡ್ರು ಸ್ಟ್ಯಾಂಡರ್ಡ್, ಇಟ್ ಈಸ್ ಅಪ್ ಟು ಯು. ನಮಗೇನಾಗುತ್ತೆ ಅವಾಗ ಬೇರೆಯವ್ರನ್ನ ಆ ಸ್ಟ್ಯಾಂಡರ್ಡ್ ಇಲ್ಲದೇ ಹೇಟ್ ಮಾಡ್ತೀವಿ, ಹೇಟ್ರೇಟ್ ಬರುತ್ತೆ. ಕ್ರಿಟಿಸಿಸಮ್ ಆಲ್ವೇಸ್ ಸ್ಟೀಲ್ಸ್ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ವ್ಯಾಲ್ಯೂ. ಆದ್ದರಿಂದ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕ್ವಾಲಿಟಿ ಇಂಪ್ರೂವ್ ಆಗಲಿ, ಕ್ರಿಟಿಸೈಸ್ ಮಾಡಬೇಡಿ. ಆಗ ನಿಮ್ಮ ಕ್ವಾಲಿಟಿ ತಾನಾಗಿ ಇಂಪ್ರೂವ್ ಆಗುತ್ತೆ, ಸತ್ವಾಗತ್ತೆ. ಇಂಪ್ರೂವ್ಮೆಂಟ್ ಇನ್ ದಿ ಕ್ವಾಲಿಟಿ ಈಸ್ ಲೆಸ್ ಆಫ್ ರಜಸ್ ಆ್ಯಂಡ್ ತಮಸ್. ಈ ಗುಣಗಳು ನ್ಯೂಟ್ರಲೈಸ್ ಆಗಬೇಕು.